ಉದ್ಯೋಗದ ಸ್ಥಳಗಳಲ್ಲಿ ಒತ್ತಡ ನಿರ್ವಹಣೆ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಹಾಗೂ ಕೆಆರ್ ಆಸ್ಪತ್ರೆಯ ಮನೋವೈದ್ಯ ವಿಭಾಗದ ಮುಖ್ಯಸ್ಥರಾದ ಡಾ. ರವೀಶ್ ಬಿಎನ್ ಅವರೊಂದಿಗಿನ ಮಾತುಕತೆಯನ್ನ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುಗರೆ, ಉದ್ಯೋಗ ಕ್ಷೇತ್ರ ಅಥವಾ ನಾವು ಕೆಲಸ ಮಾಡುವ ಸ್ಥಳಗಳಲ್ಲಿ ಅನೇಕ ಒತ್ತಡಗಳಿರ್ತವೆ. ಈ ಒತ್ತಡವನ್ನು ಹೇಗೆ ನಿವಾರಿಸಿಕೊಳ್ಬೇಕು ಅಥವಾ ಒತ್ತಡ ಮುಕ್ತಿ ಆಗದೆ ಹೋದರೂ ನಿರ್ವಹಣೆಯನ್ನಾದರೂ ಮಾಡಲೇಬೇಕಾಗತ್ತೆ. ಸೊ ಈ ಒತ್ತಡ ನಿರ್ವಹಣೆಯ ಬಗ್ಗೆ ಇವತ್ತು ನಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕಾಗಿ ಮೈಸೂರು ಮೆಡಿಕಲ್ ಕಾಲೇಜ್ ಮತ್ತು ಸಂಶೋಧನಾ ಸಂಸ್ಥೆಯ ಮನೋವೈದ್ಯ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿರುವ ಡಾಕ್ಟರ್ ರವೀಶ್ ಬಿಎನ್ ಅವರು ಬಂದಿದ್ದಾರೆ. ಡಾಕ್ಟರ್ ರವೀಶ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಡಾಕ್ಟ್ರೆ, ನಾವೆಲ್ಲ ಕಡೆ ಕೆಲಸ ಮಾಡ್ತೀವಿ, ಸ್ಟ್ರೆಸ್ ಕಂಡ್ರಿ, ಸ್ಟಾಫ್ ಇಲ್ಲ, ಎಲ್ಲ ಒಬ್ಬರೇ ಮಾಡಬೇಕು ಅಂತ ಹೇಳಿ ಎಲ್ಲರ ಬಾಯಲ್ಲಿಯೂ ಕೇಳ್ತೇವೆ. ಬೆಳಗಿಂದ ಸಾಯಂಕಾಲ ಕೆಲಸ ಮಾಡ್ತೀವಿ, ಸುಸ್ತಾಗ್ಬಿಡ್ತೀವಿ, BP ಶುಗರ್ ಬಂದ್ಬಿಡ್ತು ಸಾರಿ ಸ್ಟ್ರೆಸ್ ಇಂದ ಅಂತ ಹೇಳಿ ಆ ಕೆಲಸದ ಮೇಲೆ ಎತ್ತಾಕ್ತಾರೆ. BP ಶುಗರ್ ಬಂದಿರೋದು ಇವರಿಗೆ. ಈ ಒತ್ತಡವನ್ನ ನಾವು ನಿರ್ವಹಿಸಬೇಕು. ಹೌ ಟು ಮ್ಯಾನೇಜ್? ಬಹಳ ಜನಕ್ಕೆ ಒಂದು ಅಪನಂಬಿಕೆ ಇದೆ. ಏನಂತಂದರೆ, ಒತ್ತಡವಿಲ್ಲದ ಜೀವನವನ್ನು ನಾನು ಹೇಗೆ ಸಾಗಿಸಬೇಕು ಅಂತ. ಆದರೆ ಅದು ಒಂದು ಮರೀಚಿಕೆ. ಯಾಕಂದರೆ ನಾವು ಮಾನಸಿಕವಾಗಿ ಆರೋಗ್ಯವಾಗಿ ಇರಬೇಕು ಅಂದರೆ ನಮಗೆ ದೈನಂದಿನವಾಗಿ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು ನಿರ್ವಹಿಸುವುದನ್ನು ಕಲೀಲೇಬೇಕು. ಸೊ ಅಲ್ಲಿ ಒತ್ತಡ ಇದ್ದೇ ಇರುತ್ತೆ. ಹೌದು. ಈಗ ಸಮಯಕ್ಕೆ ಸರಿಯಾಗಿ ನಾನು ಊಟ ಮಾಡಲಿಲ್ಲ ಅಂದರೆ ನನ್ನ ಹೊಟ್ಟೆಗೆ ಒತ್ತಡ ಆಗತ್ತಲ್ಲ. ಹೌದು. ಬಾಯಾರಿಕೆ ಆದಾಗ ನೀರು ಕುಡಿಲಿಲ್ಲ ಅಂದ್ರೆ ಒತ್ತಡ ಆಗತ್ತಲ್ಲ. ಟೆನ್ಷನ್ ಅಂದ್ರೆ ಅದೇನೆ. ಇವತ್ತೇನಾಗ್ಬಿಟ್ಟಿದೆ ಅಂತಂದ್ರೆ, ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ 2 ಪದ ಬಳಕೆ ಆಗ್ತಾ ಇದೆ. ಒಂದು ನನಗೆ ಟೆನ್ಷನ್ನು, ಇನ್ನೊಂದು ನನಗೆ ಫ್ರಸ್ಟ್ರೇಷನ್ನು. ಇದು ಯಾತಕ್ಕೆ ಅಂತಂದ್ರೆ, ತಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಣೆ ಮಾಡೋದನ್ನ ಕಲಿದೇ ಇದ್ದಾಗ ಇದು ಆಗತ್ತೆ. ಮೊದಲನೇ ವಿಷಯ ನಾನು ಏನು ಹೇಳಬೇಕು ಅಂದರೆ, ಒತ್ತಡ ಅನ್ನೋದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ. ನಾವೆಲ್ಲರೂ ಒತ್ತಡವನ್ನು ನಿರ್ವಹಿಸೋದನ್ನು ಕಲೀಲೇಬೇಕಾಗತ್ತೆ. ಒತ್ತಡ ಅನಿವಾರ್ಯ, ನಿರ್ವಹಿಸುವುದು ಅನಿವಾರ್ಯ. ಈಗ ನಾವು ವೃತ್ತಿ ಕ್ಷೇತ್ರದಲ್ಲಿ ಅಥವಾ ಔದ್ಯೋಗಿಕ ಕ್ಷೇತ್ರದಲ್ಲಿ ಒತ್ತಡ, ಈಗ ಒಬ್ಬ ಸ್ಟೂಡೆಂಟ್ ಅಂತ ಅಂದರೆ ವಿದ್ಯಾರ್ಥಿಗೆ ತನ್ನ ಕೆಲಸ ಮೂಲಭೂತವಾಗಿ ಏನು, ಓದೋದು. ಈಗ ಓದೋದು ಬಿಟ್ಟು ಅವನು ಡಿಸ್ಟ್ರಾಕ್ಟ್ ಆಗಿ ಎಕ್ಸಾಮ್ಗೆ ಇನ್ನೊಂದು ವಾರ ಇದೆ ಅನ್ನೋವಾಗ ಕೂತ್ಕೊಂಡ್ರೆ ಏನಾಗ್ತದೆ? ಸ್ಟ್ರೆಸ್ ಆಗತ್ತೆ. ಸೊ ಅಂದರೆ ಅರ್ಥ, ನಾವು ಯಾವುದೇ ಕೆಲಸವನ್ನು ತಗೊಂಡಾಗ ಆಯಾ ದಿನದಲ್ಲಿ ಇಂತಿಷ್ಟು ಕೆಲಸಕ್ಕೆ ಅಂತ ನಮ್ಮ ಸಮಯವನ್ನು ನಿಗದಿ ಮಾಡಲಾಗಿರುತ್ತೆ. ಸೊ ನಿಗದಿತ ಕಾರ್ಯವನ್ನು ನಾವು ನಿರ್ವಹಿಸದೇ ಇದ್ದಾಗ ಅದು ಒತ್ತಡ ಆಗತ್ತೆ. ಹಾಗಿದ್ರೆ ನಾನು ಜಾಸ್ತಿ ಇನ್ನೂ ಉನ್ನತೀಕರಣ ಮಾಡ್ಕೋಬೇಕು ಅಂದರೆ, ಹೌದು, ನೀವು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೋದು, ಆದರೆ ಆ ಎಕ್ಸ್ಟ್ರಾ ಟೂ ಮಚ್ ಆಗಬಾರ್ದು. ಇಲ್ಲಿ ಹೌ ಮಚ್ ಈಸ್ ಟೂ ಮಚ್ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಒತ್ತಡ ಅನ್ನೋದು ವ್ಯಕ್ತಿಗತ. ಈಗ ಇನ್ನೊಬ್ಬ ನನಗೇನು ಜಾಸ್ತಿ ಮಾಡ್ತಾನೆ ಅಂದರೆ ನಾನು ಅಷ್ಟೇ ಮಾಡಬೇಕು ಅನ್ನೋದು ಆಗಲ್ಲ. ಒತ್ತಡ ಯಾವಾಗ ಆಗತ್ತೆ? ನಾನು ಆಗಲೇ ಹೇಳ್ದಂಗೆ ಸರಿಯಾದ ರೀತಿ ಪ್ಲ್ಯಾನಿಂಗ್ ಮಾಡ್ಕೊಳ್ಳದೆ ಇದ್ದಾಗ. ಎರಡನೇದು ಏನಂತಂದರೆ ಪ್ರಯಾರಿಟೈಸಿಂಗ್. ಮೊದಲನೇದು ನಾನೇನು ಹೇಳಿದೆ, ಪ್ಲ್ಯಾನಿಂಗು. ಎರಡನೇದು ಪ್ರಯಾರಿಟೈಸಿಂಗ್, ಆದ್ಯತೆ. ಇಂಥವರು ಇಂಥ ಕೆಲಸ ಮಾಡಬೇಕು, ನಾನು ನನ್ನ ಇವತ್ತಿನ ಕಾರ್ಯ ಇದನ್ನು ಮಾಡಿ ಮುಗಿಸ್ಬೇಕು. ನಾವು ಆಯಿತು ಆಮೇಲೆ ನೋಡ್ಕೊಳ್ಳೋಣ ಅಂತ ಹೋದಾಗ ಒತ್ತಡ ಜಾಸ್ತಿ ಆಗ್ತದೆ. ಮತ್ತೆ ಈಗ ಪ್ರಿಪರೇಷನ್ ಇಲ್ಲದೆ ಹೋಗ್ತಕ್ಕಂಥದ್ದು. ನಮಗೆ ಎಲ್ಲವನ್ನ ಮುಂಚೆನೆ ಈ ಒಂದು ಉದ್ಯೋಗ ಅಂತ ಇದ್ದಾಗ ನಮ್ಮ ಉದ್ಯೋಗದ ಇತಿಮಿತಿಯನ್ನು ನಮಗೆ ಖಂಡಿತವಾಗ್ಲೂ ಪೂರ್ವ ಇದಾಗೆ ಗೊತ್ತಾಗಿರುತ್ತೆ. ಎಲ್ಲ ಒತ್ತಡಗಳು ಪ್ಲ್ಯಾನ್ ಆಗೇ ಬರೋದಿಲ್ಲ. ಕೆಲವೊಂದು ಅನ್ಪ್ಲ್ಯಾನ್ಡ್ ಆಗಿ ಏನೋ ಚಾಲೆಂಜಸ್ ಬರ್ತವೆ. ಅಂಥದ್ದನ್ನು ನಾವು ಏನು ಮಾಡಬೇಕಾಗತ್ತೆ? ಸಮಾಧಾನವಾಗಿ ಬರೀ ಪ್ರಾಬ್ಲಮ್ನ ನೋಡೋದು ಬಿಟ್ಟು ಆ ಪ್ರಾಬ್ಲಮ್ನ ನಾವು ಹೇಗೆ ಸಾಲ್ವ್ ಮಾಡ್ಬೋದು, ಪರಿಹಾರ ಮಾಡ್ಬೋದು. ಮತ್ತು ನಮ್ಮಲ್ಲಿ ಬಹಳಷ್ಟು ಜನ ಏನಾಗ್ತದೆ, ನನಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು ಅಂತ ಹೇಳಿ ಸೋಂಬೇರಿತನ ಅಥವಾ ಮೈಗಳತನ ಮಾಡೋದು ಅಭ್ಯಾಸ. ಈ ಮೈಗಳತನ ಮಾಡಿದಾಗ ಏನಾಗ್ತದೆ, ಅದು ಪೈಲಪ್ ಆಗ್ತಾ ಹೋಗುತ್ತೆ. ನಾವು ಅದನ್ನು ಇನ್ನೊಬ್ಬರಿಗೆ ಪುಷ್ ಮಾಡೋಕ್ಕೆ ನೋಡ್ತೀವಿ, ಅದು ಆಗೋದಿಲ್ಲ. ನನ್ನ ಜವಾಬ್ದಾರಿಗೆ ಬಂದಂಥ ಕೆಲಸ ಅದು ನಾನೇ ನಿಭಾಯಿಸಬೇಕಾದಂಥದ್ದು ಅಂತ ತಿಳ್ಕೊಂಡ್ರೆ ಆವಾಗ ನಾವು ಸರಿಯಾಗಿ ಮಾಡ್ಬೋದು, ಮತ್ತು ನಮ್ಮ ಒಂದು ತಂಡದಲ್ಲಿ ಇರ್ತಕ್ಕಂಥ ಎಲ್ರಿಗೂ ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು, ನಾನು ಮಾಡಿದ್ದೆಲ್ಲ ಸರಿ ಅಂತಕ್ಕಂಥ
ಅಹಂ ಅಥವಾ ಓವರ್ ಕಾನ್ಫಿಡೆನ್ಸು ಬೇಡ. ಮಾಡಿದ್ದಕ್ಕೆ ಯಾವಾಗಲೂ ಒಂದು ಫೀಡ್ಬ್ಯಾಕ್ ಅಂತಕ್ಕಂಥ ಇರುತ್ತೆ. ಈಗ ಕೆಲಸ ಮಾಡಿದ್ಮೇಲೆ ಅದನ್ನು ಮೂರನೆಯವರಿಂದ ಓಕೆ ಈ ಕೆಲಸ ಆಗಿದ್ದು ಸರಿಯಾಗಿದೆಯೇ ಅಂತ ಒಂದು ಪ್ರಾಮಾಣೀಕರಿಸೋದು ಅಥವಾ ದೃಢೀಕರಿಸ್ಕೊಳ್ಳೋದು. ಅವಾಗ ಏನಾಗುತ್ತೆ, ನಾನು ಇನ್ನೂ ಸ್ವಲ್ಪ ಉನ್ನತೀಕರಣ ಮಾಡ್ಕೋಬೋದು, ಅಪ್ಗ್ರೇಡೇಷನ್ ಅಥವಾ ಅಪ್ಡೇಟ್ ಮಾಡ್ಕೊಳ್ಬೋದು. ಸೊ ನಾನು ಮಾಡಿದ್ದೇ ಸರಿ, ಇಷ್ಟೇ ಸಾಕು ಅಂತಕ್ಕಂಥದ್ದು ಏನಾಗುತ್ತೆ, ನೀವು ಸರಿಯಾದ ದಾರಿಯಲ್ಲೇ ಇರ್ಬೋದು, ಆದರೆ ನಿಮ್ಮ ವೇಗ ಕಡಿಮೆ ಆಯಿತು ಅಂತಂದರೆ ನೀವು ಹಿಂದೆ ಬೀಳ್ತೀರಾ. ಯಂಗ್ಸ್ಟರ್ಸ್ ಅಲ್ಲಿ, ಅದರಲ್ಲೂ ಇತ್ತೀಚೆಗೆ ಕಾರ್ಪೊರೇಟ್ ಜಗತ್ತಿಗೆ ಈಗ ತಾನೇ ಕಾಲಿಡ್ತಿರ್ತಾರೆ. ಒಂದು ಕಡೆ ಕಾಲೇಜ್ ಜೀವನ ಚೆನ್ನಾಗಿ ಎಂಜಾಯ್ ಮಾಡಿರ್ತಾರೆ, ಆದರೆ ಕಾರ್ಪೊರೇಟ್ ಜಗತ್ತು ಅಷ್ಟು ಸುಲಭವಾಗಿ ಎಂಜಾಯ್ ಮಾಡೋದಕ್ಕೆ ಅಲೋ ಮಾಡಲ್ಲ. ವೀಕೆಂಡ್ಸ್ ನಿಮ್ಮದೇ, ವೀಕೆಂಡ್ ಬಗ್ಗೆ ಅವರು ಟಚ್ಚೇ ಮಾಡಲ್ಲ. ಆದರೆ ಉಳಿದ 5 ದಿನ ಕೆಲಸ ಮಾಡ್ತಾರಲ್ಲ, ಕತ್ತೆ ಥರ ದುಡಿತಾರೆ ಅಂತ ಹೇಳ್ತಾರೆ. ಬಹುಶಃ ಕತ್ತೆಗಿಂತಲೂ ಜಾಸ್ತಿ ದುಡಿಬೇಕಾಗತ್ತೆ. ಇಲ್ಲಿ ಅನಿವಾರ್ಯವಾಗಿ ಒತ್ತಡ ಉಂಟಾಗತ್ತೆ. ಅವರು ಊಟ ತಿಂಡಿಗೆ ಸಮಯ ಆಗಲಿಕ್ಕಿಲ್ಲ, ಅಥವಾ ತಿಂತಾನೇ ಕೆಲಸ ಮಾಡ್ತಿರ್ತಾರೆ. ಎಷ್ಟೋ ಸರಿ ನೋಡಿದ್ದೇವೆ, ಕಂಪ್ಯೂಟರ್ ವರ್ಕ್ ಮಾಡ್ತಿರ್ತಾರೆ, ಬಲಗೈಯಲ್ಲಿ ಎಡಗೈಯಲ್ಲಿ ತಿಂತಾ ಇರ್ತಾರೆ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹೌ ಟು ಮ್ಯಾನೇಜ್ ಥಿಂಗ್ಸ್ ಅಂತ. ಇಲ್ಲ, ಇದಕ್ಕೇನೆ ನಾನು ಅವಾಗ ಪ್ಲ್ಯಾನಿಂಗು, ಪ್ರಯಾರಿಟೈಸಿಂಗು, ಪ್ರಿಪರೇಷನ್ ಅಂತ ಹೇಳಿದ್ದೆ. ಪ್ರಾಯಶಃ ಪ್ರಯಾರಿಟಿ. ಈಗ ನೀವು ಆ ಥರ ದುಡಿಬೇಕು ಅಂತಂದರೆ ನೀವು 10 ವರ್ಷ, 15 ವರ್ಷ, 20 ವರ್ಷ ದುಡಿಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಬೇಗ ಉದ್ಯೋಗದ ಬದಲಾವಣೆ ಅವಶ್ಯಕತೆ ಇರ್ತದೆ, ಅಥವಾ ನಿಮ್ಮ ಉದ್ಯೋಗದ ಸ್ಥಳದಲ್ಲೇ ನೀವು ಕೆಲಸ ಮಾಡೋದ್ರಿಂದ ಮೋರ್ ಆಫ್ ಮ್ಯಾನೇಜೇರಿಯಲ್ ಅಂತೀವಲ್ಲ, ಸೂಪರ್ವಿಷನ್, ಆ ಹಂತಕ್ಕೆ ತಲುಪಬೇಕಾಗ್ತದೆ. ಯಾಕೆ ಅಂತಂದರೆ ನಾವು ಪ್ರಕೃತಿ ವಿರುದ್ಧವಾಗಿ ನಡ್ಕೊಂಡು ಹೋದಷ್ಟು ನಮ್ಮಲ್ಲಿ ಒತ್ತಡನೂ ಆಗ್ತದೆ, ಅನಾರೋಗ್ಯನೂ ಆಗ್ತದೆ. ನಾವು ಯಾಕೆ ರಾತ್ರಿ ಸೂರ್ಯಾಸ್ತಮವನ್ನು ನೋಡ್ತೀವಿ? ಯಾಕೆ ಅಂತಂದರೆ ನಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಬೇಕು ಅಂತ. ಇಲ್ಲ ಅಂದರೆ ಇಡೀ 24 ಗಂಟೆನೂ ಸೂರ್ಯ ಇರ್ಬೋದಿತ್ತಲ್ಲ. ಅಂದರೆ ಪ್ರಕೃತಿ ನಮ್ಗೆ ಯಾವುದೋ ಒಂದು ನಿಯಮಗಳನ್ನು ತಿಳಿಸ್ತಾ ಇರ್ತದೆ. ಹಾಗೆ ಈಗ ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಅದು ನೀವು ವರ್ಷಾನುಗಟ್ಟಲೆ ಅದನ್ನೇ ಮಾಡ್ಕೊಂಡಿರೋಕ್ಕಾಗಲ್ಲ. ಈಗ ನಮ್ಮ ವೈದ್ಯ ವೃತ್ತಿಯಲ್ಲೇ ಕೆಲವೊಮ್ಮೆ ವಾರದಲ್ಲಿ 1 ದಿನ ಬರ್ತದೆ, ಅಥವಾ ತಿಂಗಳಲ್ಲಿ 1 ವಾರ ಬರ್ತದೆ. ಇಡೀ ತಿಂಗಳು ಮಾಡ್ತಾ ಹೋಗಿ ಅಂತಂದರೆ ಆಯಿತು, 1 ವರ್ಷದಲ್ಲಿ 1 ತಿಂಗಳು ಮಾಡಬೇಕಾಗಿ ಬರ್ಬೋದು. ಆದರೆ ಇಡೀ ವರ್ಷ ಮಾಡಿ ಅಂತಂದರೆ, ಅಂದರೆ ಎಲ್ಲೋ ಒಂದು ಕಡೆ ನಾವು ಪ್ರಕೃತಿಗೆ ಹೊಂದ್ಕೊಂಡು ಹೋಗೋದನ್ನು ಕಲೀಲಿಲ್ಲ ಅಂತಂದರೆ ಹೆಚ್ಚು ಕಾಲ ಅದೇ ರೀತಿ ಇರಲಿಕ್ಕೆ ಸಾಧ್ಯ ಆಗಲ್ಲ. ನಮಗೆ ಬೇಗ ಅನಾರೋಗ್ಯ ಬಿಸಿ ಮುಟ್ಟುತ್ತೆ. ಓಕೆ, ಹಾಗಾಗಿ ಈಗಾಗಲೇ ಎಲ್ಲೆಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಇದ್ದೀರಿ, ಅವರು ವಿದ್ಯಾರ್ಥಿ ದೆಸೆಯೂ ಒಂದು ವೃತ್ತಿಯೇ. ಯಾಕೆಂದರೆ ನಿಮ್ಮ ಪ್ರೈಮರಿ ಕರ್ತವ್ಯ ಇದೆ ಇಲ್ಲಿ. ನಿಜ. ಅದನ್ನು ಮೇಷ್ಟ್ರು ಅವ್ರ ಕರ್ತವ್ಯ ಇದೆ. ಅವರೇನೋ ಸಿಟ್ಟು ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಒಳ್ಳೇದಕ್ಕೆ ಹೇಳಿರ್ತಾರೆ, ಅವ್ರಿಗೆ ಬೈಕಂಡು ತಿರುಗ್ರಿ ಅಂತಲ್ಲ. ಆದರೆ ಜವಾಬ್ದಾರಿಯನ್ನು ಅರ್ಥಕೊಂಡಾಗ ಅದು ಸ್ಟ್ರೆಸ್ ತನ್ನಷ್ಟಕ್ಕೆ ತಾನೇ ಮ್ಯಾನೇಜ್ ಆಗುತ್ತೆ. ಕಮ್ಮಿ ಆಗುತ್ತೆ ಅಥವಾ ಜಾಸ್ತಿ ಆಗುತ್ತೆ, ಇನ್ನೇನೋ ಆಗುತ್ತೆ ಹೇಳೋದು ಬೇಡ, ಮ್ಯಾನೇಜ್ ಆಗುತ್ತೆ, ನಿರ್ವಹಿಸಲ್ಪಡುತ್ತೆ. ಈ ಪದಗಳನ್ನು ಹೇಳ್ಬೋದು. ನಾನು ಇನ್ನೊಂದು ಹೇಳಬೇಕು ಅಂದ್ಕೊಂಡಿದ್ದೀನಿ. ಈಗ ನೋಡಿ, ಎಲ್ಲರೂ ತಂತ್ರಜ್ಞಾನ ಅಂತ ಹೋದಾಗ ನಾವೀಗ ಒಂದು ಪ್ರಶ್ನೆಯನ್ನು ಗೂಗಲಲ್ಲಿ ಕೇಳಿದ್ರೆ ಅದರಲ್ಲಿ 1,000 ಅಲ್ಲ 10,000 ಆಯ್ಕೆಗಳು ಬರ್ತದೆ. ಆದರೆ ಅದರಲ್ಲಿ ನಿಪುಣನಾದಂಥವನು, ಸ್ಪೆಷಲಿಸ್ಟ್ ಆದಂಥವನು ಒಂದು ಸೂಕ್ತವಾದ ಉತ್ತರವನ್ನು ಕೊಡಬಲ್ಲ. ಹಾಗಾಗಿ ಅನುಭವ ಮತ್ತು ತಜ್ಞತೆ ಇರ್ತಕ್ಕಂಥ ವ್ಯಕ್ತಿಯಿಂದ ಸಲಹೆಯನ್ನು ಪಡ್ಕೊಳ್ತಕ್ಕಂಥದ್ದು ಮುಖ್ಯ. ನಾವು ತಂತ್ರಜ್ಞಾನ ಬಳಸಿ ನಮ್ದೆಲ್ಲ ಒತ್ತಡಗಳು ಅಥವಾ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೋತೀವಿ ಅಂದರೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಒಂದು ಕಡೆ ನಿರ್ವಹಣೆಯನ್ನು ಕಲ್ತ್ಕೊಳ್ಳಿ. ಮ್ಯಾನೇಜ್ಮೆಂಟ್ MBA ಅಂತಲ್ಲ, ಪರ್ಸನಲ್ ಮ್ಯಾನೇಜ್ಮೆಂಟನ್ನು ಕಲ್ತ್ಕೊಳ್ಳೋದು ಬಹಳ ದೊಡ್ಡ MBA. ಅದು ನೀವಾಗೇ ಕಲಿಬೇಕು. ಜೀವನ ಪರೀಕ್ಷೆಯನ್ನು ಮೊದಲು ಕೊಟ್ಟು ಆಮೇಲೆ ಪಾಠ ಹೇಳುತ್ತೆ. ಬೇರೆ ಕಡೆ ಎಲ್ಲ ಪಾಠ ಮೊದಲು ಓದಿ ಪರೀಕ್ಷೆ ಬರೀತೀವಿ, ಇಲ್ಲಿ ನಾವು ಪರೀಕ್ಷೆ ಎದುರಿಸಿ ಆಮೇಲೆ ಪಾಠ ಕಲಿತೇವೆ. ಬಹುಶಃ ನಿರ್ವಹಣೆ ಎಲ್ಲ ಕಲಿತಾರೆ, ನೆಮ್ಮದಿಯ ಬದುಕನ್ನು ಅವರು ಅನುಭವಿಸ್ತಾರೆ ಅಂತೇಳಿ ನಾವು ಕೂಡ ಭಾವಿಸ್ತೇವೆ. ಕೆಲಸದ ಸ್ಥಳಗಳಲ್ಲಿ ಇರುವ ಒತ್ತಡ ನಿರ್ವಹಣೆ ಬಗ್ಗೆ ಸಾಕಷ್ಟು ವಿವರಗಳನ್ನು ತಿಳಿಸಿದ್ದೀರಿ ಡಾಕ್ಟರ್ ರವೀಶ್ ಅವರೇ. ಇದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಉದ್ಯೋಗದ ಸ್ಥಳಗಳಲ್ಲಿ ಒತ್ತಡ ನಿರ್ವಹಣೆ ಈ ಕುರಿತು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಹಾಗೂ ಕೆಆರ್ ಆಸ್ಪತ್ರೆಯ ಮನೋವೈದ್ಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರವೀಶ್ BN ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್.